ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹಾರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತೆ ಸ್ವಲ್ಪ ಬ್ಯುಸಿ ಶೆಡ್ಯೂಲಿಂದ ಎವ್ರಿ ಡೇ ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಸುಮಾರು ಜನ ಕೇಳ್ತಾ ಇದ್ರಿ, ಸರ್ ರೆಗ್ಯುಲರ್ ಆಗಿ ಬರ್ತಾ ಇಲ್ಲ, ವಿಡಿಯೋಸ್ ರೆಗ್ಯುಲರ್ ಆಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಆಗಿರೋದ್ರಿಂದ ಸ್ವಲ್ಪ ಮಾಡಲಿಕ್ಕೆ ತುಂಬಾ ಕಷ್ಟಪಡಬೇಕಾಗಿದೆ. ಯಾಕಂತ ಅಂದರೆ ಟೈಮ್ ಸಾಕಾಗ್ತಾ ಇಲ್ಲ. ಆದ್ದರಿಂದ ಸ್ವಲ್ಪ ವಿಡಿಯೋಸ್ ಬರೋದು ಕಡಿಮೆ ಆಗಿದೆ. ಫ್ರೆಂಡ್ಸ್, ಇವತ್ತು ಒಂದು ತುಂಬಾ ಮುಖ್ಯವಾದಂತಹ ವಿಷಯ ಇದೆ. ಅದಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು. ಇನ್ನೊಂದು ಏನಂದರೆ, ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಬೆಲ್ ಐಕಾನನ್ನು ಕೂಡ ನೀವು ಕ್ಲಿಕ್ ಮಾಡಿ. ಆ ಬೆಲ್ ಐಕಾನನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನನಗೆ ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಕೂಡ ಇಮ್ಮಿಡಿಯೇಟ್ ನೋಟಿಫಿಕೇಶನ್ ಅನ್ನೋದೊಂದು ಬರುತ್ತೆ. ಅದರಿಂದ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿರೋದು ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ನೀವು ಎವ್ರಿ ಡೇ ಚಾನಲ್ಗೆ ಹೋಗ್ಬಿಟ್ಟು ಚೆಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಂದರೆ, ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಎಂಟರ್ ಆಗೋಣ. ಫ್ರೆಂಡ್ಸ್, ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಒಂದೊಂದು ಯೋಜನೆಗಳು ಕೂಡ ತರ್ತಾ ಇರೋದು ನಿಮ್ಗೆಲ್ಲನೂ ಗೊತ್ತಿದೆ. ಇದು ಕೂಡ ಸ್ವಲ್ಪ ಹಳೆ ವಿಷಯ ಆದರೂ ಕೂಡ ಮತ್ತೆ ಸರ್ಕಾರ ಅದನ್ನು ಕೆದಕ್ತಾನೆ ಇದೆ. ಯಾಕಂತಂದರೆ ಕರೆಕ್ಟಾಗಿ ರೈತರಿಗೆ ಯಾವುದೇ ಇದರಲ್ಲೂ ಕೂಡ ಸ್ಪಂದಿಸ್ತಾ ಇಲ್ಲ. ಎಲ್ಲೇನೇ ಮಾಡಿದ್ರು ಕೂಡ ಅಧಿಕಾರಿಗಳಿಗೆ ಮಾತ್ರನೇ ಸಪೋರ್ಟ್ ಸಿಗ್ತಾ ಇದೆ. ಆಗಲಿ ರೈತರಿಗೆ ಯಾವುದೇ ಹ್ಯಾಂಗಲಲ್ಲೂ ಕೂಡ ಸಪೋರ್ಟ್ ಸಿಗ್ತಾ ಇಲ್ಲ. ಈವನ್ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ತುಮಕೂರಲ್ಲಿ ಈ DC ಮಾಡಿರೋ ಅಕ್ರಮಗಳ ಬಗ್ಗೆ ಕೇಳೋದಕ್ಕೆ ಹೋದ್ರೆ, ಈ KRS ಪಕ್ಷದಿಂದ ಕೇಳೋದಕ್ಕೆ ಹೋದಾಗ ಅಲ್ಲಿ ಪೊಲೀಸ್ ಅವರು ಕೂಡ ಆ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಧರಣಿ ಸನ್ಮಾನ ಮಾಡೋಕ್ಕೂ ಕೂಡ ಬಿಡ್ತಾ ಇಲ್ಲ. ಆ ಥರ ಕರ್ನಾಟಕ ಸರ್ಕಾರ ಇದು ತುಗಲಕ್ ಸರ್ಕಾರಕ್ಕಿಂತನೂ ಒಂದು ಕೈ ಮುಂದೆ ಇದೆ ಅಂತಲೇ ಹೇಳಬೇಕು. ಫ್ರೆಂಡ್ಸ್, ಇರಲಿ. ಇನ್ನೊಂದು ಏನಂದರೆ, ಇವತ್ತು ಎಷ್ಟೋ ಸಾವಿರಾರು ಜನ ತಮ್ಮ ಜಮೀನುಗಳನ್ನ ಕಳ್ಕೊಳ್ತಾ ಇದ್ದಾರೆ. ಯಾವುದಕ್ಕೆ ಅಂತಂದರೆ, ಈ ಪೆರಿಫೆರಲ್ ರಿಂಗ್ ರೋಡ್, ಏನು ಈ ಬಿಸ್ನೆಸ್ ಕಾರಿಡಾರ್ ಅಂತ ಏನು ಹೊಸದಾಗಿ ನಾಮಕರಣ ಮಾಡಿ ಪೆರಿಫೆರಲ್ ರಿಂಗ್ ರೋಡ್ ಅನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಜನ ತಮ್ಮ ಜಾಗಗಳನ್ನ, ಸೈಟುಗಳನ್ನ, ಮನೆಗಳನ್ನ ತ್ಯಾಗ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗೂ ಅದು ಊಹಿಸೋದಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ಆದರೆ ಅವ್ರು ಏನೇ ಕಷ್ಟಪಟ್ಟರು, ಯಾರ ಮನೆ ಹಾಳಾದ್ರೂ ಕೂಡ ಈ ಕರ್ನಾಟಕ ಸರ್ಕಾರಕ್ಕಾಗ್ಬೋದು ಅಥವಾ ಒಂದು ಕೇಂದ್ರ ಸರ್ಕಾರಕ್ಕಾಗ್ಬೋದು ಜನಗಳ ಬಗ್ಗೆ ಕಿಂಚಿತ್ತು ಕೂಡ ಕನಿಕರ ಅನ್ನೋದಿಲ್ಲ. ಯಾಕಂತಂದ್ರೆ ಈವನ್ ನೋಡಿ, ಸುಪ್ರೀಂ ಕೋರ್ಟ್ ಮಾಡಿರೋ ಆದೇಶದಿಂದ ಇವತ್ತು ಈ CC OC ಅಪ್ರೂವಲ್ಲು ಆಳ ಮೂಳ ಅನ್ನೋ ಒಂದು ಇದು ಈ ಸ್ಟೇಟಲ್ಲಿ ತಂದು ಜನಗಳನ್ನ ಒಂದು ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ಈ ನಮ್ಮ ಪೆರಿಫೆರಲ್ ರಿಂಗ್ ರೋಡ್ಗೆ ಏನು ಜಮೀನುಗಳು ಹೋಗ್ತಾ ಇದೆ, ಅದನ್ನ ಬ್ರಿಟಿಷ್ ಕಾಲದ ಕಾಯ್ದೆಯ ಅನ್ವಯ ಪರಿಹಾರವನ್ನ ಕೊಡೋದಕ್ಕೆ ಏನು ಸರ್ಕಾರ ಮುಂದಾಗಿದೆ, ಅದಕ್ಕೆ ನಮ್ಮ ರೈತರು ಎಲ್ಲರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಯಾವುದೇ ಒಂದು ಕ್ರಮವನ್ನ ಕೈಗೊಳ್ತಾ ಇಲ್ಲ. ಫ್ರೆಂಡ್ಸ್, ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA ಉದ್ದೇಶಿತ ಪೆರಿಫೆರಲ್ ವರ್ತುಲ ರಸ್ತೆ PRR ಏನು ನಮ್ಮ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಯೋಜನೆ ಅಂತ ಏನಿದೆ, ಅದನ್ನ ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿರುವಂತಹ ಜಮೀನುಗಳಿಗೆ ನಮ್ಮ ಪ್ರಾಧಿಕಾರ ನಿಗದಿಪಡಿಸಿರುವಂತಹ ಬ್ರಿಟಿಷರ ಕಾಲದ ಭೂ ಪರಿಹಾರ ಮಾದರಿಗೆ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಇವರು ಭೂಮಿಯನ್ನ ವಶಪಡಿಸಿಕೊಂಡು ಪರಿಹಾರ ಕೊಡೋದಕ್ಕೆ ಮತ್ತೆ ಒಂದು ಕಗ್ಗಂಟಾಗಿದೆ ಅಂತಲೇ ಹೇಳಬೇಕು. ಈ ಯೋಜನೆಯನ್ನ ಅನುಷ್ಠಾನಗೊಳಿಸಲು ವಿಶೇಷ ಉದ್ದೇಶದ ಘಟಕ SVP ಅಂತ ಏನು ಸ್ಥಾಪನೆ ಮಾಡಿದೆ ಸರ್ಕಾರ, ಏನೇ ಸ್ಥಾಪನೆ ಮಾಡಿದ್ರು ಕೂಡ ಆ ಕೆಲಸಕ್ಕೆ ಒಂದು ಚುರುಕನ್ನ ತರೋದಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಈ ಪ್ರಾಧಿಕಾರ ಏನಿದೆ, ಹುಡ್ಕೋದಿಂದ ಸುಮಾರು 28,000 ಕೋಟಿಯನ್ನ ಈ ಬಿಸ್ನೆಸ್ ಕಾರಿಡಾರ್ ಯೋಜನೆಯನ್ನ ಅನುಷ್ಠಾನಗೊಳಿಸೋದಕ್ಕೋಸ್ಕರನೇ 28,000 ಕೋಟಿ ಸಾಲವನ್ನು ಕೂಡ ಆಲ್ರೆಡಿ
ಮಾತಾಡಾಗಿದೆ. ಮತ್ತೆ ಈ ಸಾಲಕ್ಕೆ ಮಂಜೂರಾತಿ ಕೂಡ ಆಲ್ರೆಡಿ ದೊರಕಿದೆ. 28,000 ಕೋಟಿ ಹುಡ್ಕೋ ಕೊಡೋದಕ್ಕೆ ಆಲ್ರೆಡಿ ಅಪ್ರೂವಲ್ ಕೂಡ ಆಗಿದೆ. ಆದರೆ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳುತ್ತಿರುವಂತಹ ಪ್ರತಿ ಎಕರೆಗೆ ಎಷ್ಟು ಪರಿಹಾರವನ್ನ ನೀಡಬೇಕು ಎಂಬುದು ಇದರ ಬಗ್ಗೆ ಯಾವುದೇ ನಿರ್ಧಾರ ಆಗಿಲ್ಲ ಇಲ್ಲಿವರೆಗೂ. ಈ PRR ಯೋಜನೆಗೆ ಜಮೀನು ಬಿಟ್ಟು ಕೊಡುವವರಿಗೆ 2013ರ ಭೂಸ್ವಾಧೀನ ಕಾಯಿದೆಯ ಅನ್ವಯ ನಿಗದಿ ಮಾಡಬೇಕು ಅಂತ ಹೇಳಿಬಿಟ್ಟು ಏನು ನಮ್ಮ ರೈತರು ಪಟ್ಟನ್ನ ಹಿಡಿದಿದ್ದಾರೆ. ಆದರೆ ಪ್ರಾಧಿಕಾರ ಮಾತ್ರ ಭೂ ಸ್ವಾಧೀನ ಕಾಯಿದೆ 1894 ಬ್ರಿಟಿಷರ ಕಾಲದ ಕಾಯಿದೆಯ ಅನ್ವಯ ಸಂಧಾನ ಸೂತ್ರದಡಿ ಪರಿಹಾರ ನಿಗದಿಗೆ ಆದೇಶವನ್ನ ಮಾಡಿದೆ. ಈ ಯೋಜನೆಗೆ ಜಮೀನು ಬಿಟ್ಟು ಕೊಡಲು ಯಾವ ರೈತರು, ಯಾವ ಹಳ್ಳಿ ರೈತರಿದ್ದಾರೆ, ಆ ಎಲ್ಲ ರೈತರ ಹಳ್ಳಿಗಳಿಗೆ ಹೋಗಿ ಅವರ ಮನವೊಲಿಸಲು ಸಂಧಾನ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಯಾಕಂತಂದ್ರೆ ಉಸ್ಕೂರ್, ಕೋಗಿಲು, ಸೂಲಿಗುಂಟೆ, ಮಾದನಾಯಕನಹಳ್ಳಿ, ಮಾವಳ್ಳಿಪುರ ಸೇರಿದಂತೆ ಹಲವಾರು ಗ್ರಾಮಗಳಿಗೆ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ, ರೈತರ ಜೊತೆ ಚರ್ಚಿಸಿದ್ದಾರೆ. ಆದರೆ ರೈತರು BDA ಪರಿಹಾರಕ್ಕೆ ಯಾವುದೇ ಕಾರಣಕ್ಕೂ ಒಪ್ಕೊಳ್ತಾ ಇಲ್ಲ. ಯಾಕಂದ್ರೆ ಇವತ್ತು ಅಲ್ಲಿ ಏನಿಲ್ಲ ಅಂದ್ರೂ ಕೂಡ ಮಿನಿಮಮ್ 5ರಿಂದ 8 ಕೋಟಿ ಒಂದು ಎಕರೆಗೆ ಮಾರ್ಕೆಟ್ ವ್ಯಾಲ್ಯೂ ನಡೀತಾ ಇದೆ. ಆದರೆ ಇವರು ಕೊಡ್ತಾ ಇರೋ ಪರಿಹಾರಕ್ಕೆ ಯಾರು ತಾನೇ, ಎಂತ ಅಮಾಯಕರು ತಾನೇ ಒಪ್ಕೊಳ್ತಾರೆ ಹೇಳಿ? ಯಾಕಂದ್ರೆ ಈ ಸರ್ಕಾರ ಏನು ಮಾಡ್ತಿದೆ ಅಂತ ಅವ್ರಿಗೆ ಮಾತ್ರನೇ ಗೊತ್ತಾಗಬೇಕು. ಫ್ರೆಂಡ್ಸ್, ಕೇಂದ್ರ ಸರ್ಕಾರದ 2013ರ ಭೂ ಸ್ವಾಧೀನ ಕಾಯ್ದೆ ಅಡಿ ಪರಿಹಾರ ನೀಡಬೇಕು ಅಂತಂದೇಳಿ ಏನು ನಮ್ಮ ರೈತರು ಕೂಗನ್ನ ಹಾಕ್ತಿದ್ದಾರೆ, ಆ ಕೂಗಿಗೆ BDA ಕಿಂಚಿತ್ತು ಕಿಮ್ಮತ್ತನ್ನು ಕೂಡ ಕೊಡ್ತಾ ಇಲ್ಲ. ಈ ಕಾಯ್ದೆಯ ಪ್ರಕಾರ ಮಾರುಕಟ್ಟೆ ಬೆಲೆಗಿಂತ 2 ಪಟ್ಟು ಪರಿಹಾರ ನೀಡುವುದರ ಜೊತೆಗೆ ಪುನರ್ವಸತಿಯನ್ನು ಕೂಡ ಕಲ್ಪಿಸಬೇಕಾಗುತ್ತದೆ. ಯಾವುದಕ್ಕೆ? ಆಸ್ ಪರ್ 2013 ಆಕ್ಟ್ ಪ್ರಕಾರ ಹೋದರೆ ಮಾರ್ಕೆಟ್ ವ್ಯಾಲ್ಯೂಗೆ 2 ಪಟ್ಟು ಪ್ಲಸ್ ಅದಕ್ಕೆ ಒಂದು ಪುನರ್ವಸತಿಯನ್ನು ಕೂಡ ಕಲ್ಪಿಸಿಕೊಡಬೇಕಾಗುತ್ತೆ ಸರ್ಕಾರ. ಫ್ರೆಂಡ್ಸ್, ಈ 2007ರಿಂದ ಪ್ರಾಧಿಕಾರದ ಅಧ್ಯಕ್ಷರಾಗ್ಬೋದು, ಆಯುಕ್ತರಾಗ್ಬೋದು, ಸಚಿವರಾಗ್ಬೋದು ಅಥವಾ ಮುಖ್ಯಮಂತ್ರಿಗಳಾಗ್ಬೋದು, ಈಗ ಇರುವಂತಹ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೊಂದಿಗೆ ಸಭೆಯನ್ನ ನಡೆಸ್ತಾನೇ ಇದ್ದಾರೆ. ಆದರೆ ಎಲ್ಲರೂ ಆಶ್ವಾಸನೆಯನ್ನ ನೀಡ್ತಾ ಇದ್ದಾರೆ ಹೊರತು ನ್ಯಾಯವನ್ನ ಯಾರು ಕೂಡ ದೊರಕಿಸಿ ಕೊಟ್ಟಿಲ್ಲ. ಯಾಕಂದ್ರೆ ಅವ್ರವ್ರ ಸರ್ಕಾರದಾಗೆ ಅವರು ಇದ್ದಾಗ ಹೋಗಿ ಡಿಸ್ಕಷನ್ ಮಾಡಿದ್ರೆ ಅವರು ಏನು ಸುಳ್ಳು ಭರವಸೆ ಅದನ್ನ ಕೊಡೋದು, ರೈತರ ಮನವೊಲಿಸೋದು, ಕಳಿಸೋದು, ಅಷ್ಟು ಬಿಟ್ರೆ ಬೇರೆ ಏನೂ ಆಗಿಲ್ಲ. ಯಾಕಂತಂದ್ರೆ ಈ PRR ರೈತರು ಮತ್ತೆ ನಿವೇಶನದಾರರ ಸಂಘದ ಅಧ್ಯಕ್ಷ ಮಾವಳ್ಳಿಪುರ ಶ್ರೀನಿವಾಸ್ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ 2007ನಿಂದ ನಾವು ಮಾತಾಡ್ತಾ ಇದ್ದೀವಿ, ಆದರೂ ಕೂಡ ನಮಗೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಶ್ರೀನಿವಾಸ್ ಅವರು ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಈ PRR ವಿಳಂಬದಿಂದಾಗಿ ಯೋಜನೆಯನ್ನೇ ರದ್ದುಪಡಿಸಬೇಕು, ಇಲ್ಲವೇ 2013ರ ಕಾಯ್ದೆಯಡಿ ಭೂ ಪರಿಹಾರವನ್ನ ನೀಡಬೇಕು ಅಂತಂದೇಳ್ಬಿಟ್ಟು ಸುಮಾರು ರೈತರು ಹೈಕೋರ್ಟ್ ಮೊರೆಯನ್ನು ಕೂಡ ಹೋಗಿದ್ದಾರೆ. ಆದರೆ ನ್ಯಾಯಾಲಯದ ಆದೇಶ ಇನ್ನೂ ಕೂಡ ಬಂದಿಲ್ಲ. ಆ ಆದೇಶಕ್ಕೋಸ್ಕರನೇ ರೈತರು ಕಾಯ್ತಾ ಇದ್ದಾರೆ. ಯೋಜನೆ ರದ್ದತಿಗೆ ಆಗ್ರಹಿಸಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ. ಯೋಜನೆಯನ್ನ ರದ್ದು ಮಾಡಿ NOC ನೀಡಬೇಕು ಅಂತ ಹೇಳಿಬಿಟ್ಟು ಮುಖ್ಯಮಂತ್ರಿಯನ್ನ ನಾವು ಒತ್ತಾಯಿಸ್ತೇವೆ ಅಂತ ಕೂಡ ರೈತರ ಕೂಗಾಗಿದೆ. ಈ 2013ರ ಸ್ವಾಧೀನ ಕಾಯ್ದೆ BDAಗೆ ಅನ್ವಯವಾಗುವುದಿಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಹೇಳ್ತಾ ಇದ್ದಾರೆ.
ಆದರೆ ಕರ್ನಾಟಕ ಗೃಹ ಮಂಡಳಿ, KIDB ಮತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು 2013ರ ಭೂಸ್ವಾಧೀನ ಕಾಯ್ದೆಯನ್ನು ತಿದ್ದುಪಡಿ ಮಾಡಿಕೊಂಡಿದ್ದಾರೆ. BDAಗೆ ಯಾಕಾಗಲ್ಲ? KHB ಮಾಡ್ಕೊಂಡಿರ್ಬೋದು, ಮತ್ತು ಮುಡಾದವ್ರು ಮಾಡ್ಕೊಂಡಿರ್ಬೋದು, ಆದರೆ BDA ಯಾಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋದು ರೈತರ ಪ್ರಶ್ನೆ. ಉದಾಹರಣೆಗೆ ನಮ್ಮ ಹೆಸರುಘಟ್ಟ ಹೋಬಳಿ ಮಾವಳ್ಳಿಪುರ ಗ್ರಾಮ ಅನ್ನೋದು ಏನಿದೆ, ಆ ಮಾವಳ್ಳಿಪುರ ಗ್ರಾಮದಾಗೆ ಇವತ್ತು ಕಡಿಮೆ ಅಂತಂದರೆ 5 ಕೋಟಿ ನಡೀತಾ ಇದೆ. ಆದರೆ BDAಯಿಂದ 2.34 CR ನಿಗದಿಯನ್ನು ಮಾಡಲಾಗಿದೆ. ವಾಸ್ತವವಾಗಿ ಮಾರುಕಟ್ಟೆ ಮೌಲ್ಯ ದುಪ್ಪಟ್ಟು ಇದೆ ಅಂತ ಹೇಳಿಬಿಟ್ಟು ರೈತರು ಹೇಳ್ತಾರೆ. ಯಾಕಂದರೆ ಅಲ್ಲಿ ಮಿನಿಮಮ್ 5 ಕೋಟಿ ಒಂದು ಎಕರೆ ಇದೆ. ಸಂಪುಟದಲ್ಲಿ ಏನು ನಿರ್ಣಯ ಮಾಡಿದರೆ ಪರಿಹಾರ ಮತ್ತು ಪುನರ್ವಸತಿ ಕಲ್ಪಿಸದಿದ್ದರೆ ಯೋಜನೆಗೆ ನಾವು ಭೂಮಿಯನ್ನು ಕೂಡ ಕೊಡುವುದಿಲ್ಲ ಅಂತ ಹೇಳಿಬಿಟ್ಟು ಕೂಡ ರೈತರು ಗಟ್ಟಿ ನಿರ್ಧಾರವನ್ನು ಮಾಡಿಕೊಂಡು ಹೇಳ್ತಾ ಇದ್ದಾರೆ. ಇನ್ನೊಂದು BDA ರೈತರ ಜೊತೆ ಚರ್ಚೆಯನ್ನು ಮಾಡೋದಕ್ಕೆ ರೆಡಿಯಾಗಿ ಎಲ್ಲ ಗ್ರಾಮಗಳಿಗೂ ಹಳ್ಳಿಗಳಿಗೂ ಹೋಗಿ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಯೋಜನೆ ಅನುಷ್ಠಾನ ಸಂಬಂಧ ಸಾಕಷ್ಟು ಸಭೆಗಳನ್ನು ಮಾಡಲಾಗಿದೆ ಮತ್ತು ರೈತರೊಂದಿಗೆ ಚರ್ಚಿಸಲಾಗಿದೆ. ಶೀಘ್ರದಲ್ಲೇ ಪರಿಹಾರದ ಮೊತ್ತವನ್ನು ನಿಗದಿಪಡಿಸಲಾಗುವುದು ಅಂತ ಕೂಡ BDA ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಯೋಜನೆಗೆ ಭೂಮಿ ನೀಡುವ ರೈತರ ಮನವೊಲಿಸಿ ಪರಿಹಾರ ನಿಗದಿಗೊಳಿಸುವಂತೆ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಸೂಚನೆಯನ್ನು ನೀಡಿದ್ದಾರೆ. ಪರಿಹಾರ ವಿಚಾರದಲ್ಲಿ ಕಾನೂನು ಹೋರಾಟ ಆರಂಭವಾಗಿ ಯೋಜನೆ ವಿಳಂಬವಾಗುವುದು ಬೇಡ, ಒಟ್ಟಲ್ಲಿ ಯೋಜನೆಯನ್ನು ಮುಗಿಸ್ಬಿಡ್ಬೇಕು ಅನ್ನೋದು ಉಪಮುಖ್ಯಮಂತ್ರಿಗಳ ಗಟ್ಟಿ ನಿರ್ಧಾರ. ಯಾಕೇಳಿ ಬರೋದು ಹೋಗ್ಬಿಡುತ್ತಲ್ವಾ ಅದು. ಯೋಜನೆಗೆ ಭೂಮಿ ನೀಡುವ ರೈತರಿಗೆ ಎಕರೆಗೆ 1.5 ಕೋಟಿಯಿಂದ 8 ಕೋಟಿವರೆಗೆ ಪರಿಹಾರ ದೊರೆಯಲಿದೆ. ಆದರೆ ಜಮೀನು ಯಾವ ಪ್ರದೇಶದಲ್ಲಿದೆ ಎಂಬುದರ ಮೇಲೆ ಪರಿಹಾರದ ಮೊತ್ತ ತೀರ್ಮಾನವಾಗುತ್ತದೆ. ಮತ್ತೆ ಸರ್ಕಾರದ ಮಾರ್ಗಸೂಚಿ ದರದ ಮೇಲೆ ಪರಿಹಾರ ನೀಡಲಾಗುವುದು ಅಂತ ಕೂಡ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಮತ್ತೆ ತುಮಕೂರು ರಸ್ತೆ ಹೊಸೂರು ರಸ್ತೆಯನ್ನ ಸಂಪರ್ಕಿಸುವಂತೆ ಹೊರವಲಯದಲ್ಲಿ 8 ಪಥಗಳ ರಸ್ತೆ ಹಾಗೂ ರಸ್ತೆ ಇಕ್ಕೆಲಗಳಲ್ಲಿ ಅಕ್ಕಪಕ್ಕದಲ್ಲಿ ಏನು ವಾಣಿಜ್ಯ ಉದ್ದೇಶದ ಕಾರಿಡಾರ್ ಅಭಿವೃದ್ಧಿಪಡಿಸುವ ಉದ್ದೇಶ ಕೂಡ ಈ ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಯೋಜನೆ ಹೊಂದಿದೆ. ಮತ್ತೆ ಹೆಸರುಘಟ್ಟ ರಸ್ತೆ, ದೊಡ್ಡಬಳ್ಳಾಪುರ ರಸ್ತೆ, ಬಳ್ಳಾರಿ ರಸ್ತೆ, ಎಣ್ಣೂರು ರಸ್ತೆ, ಮತ್ತೆ ಹಳೆ ಮದ್ರಾಸ್ ರೋಡ್, ಮತ್ತೆ ಹೊಸಕೋಟೆ ರಸ್ತೆ ಹಾಗೂ ಸರ್ಜಾಪುರ ಸೇರಿದಂತೆ ಸುಮಾರು 77 ಗ್ರಾಮಗಳ ಮೂಲಕ ಸಾಗಿ ಈ ನಮ್ಮ ತುಮಕೂರು ರಸ್ತೆ ಮತ್ತೆ ಹೊಸೂರು ರಸ್ತೆಯನ್ನ ಸಂಪರ್ಕಿಸುತ್ತದೆ. ಇದು ಸರಿಸುಮಾರು 73 ಕಿಲೋಮೀಟರ್ ಅಂತಂದೇಳಿ ಇವಾಗ ಫೈನಲೈಸ್ ಆಗಿದೆ. ಈ 73 ಕಿಲೋಮೀಟರ್ ಸುಮಾರು 77 ಹಳ್ಳಿಗಳನ್ನು ಈ ನಮ್ಮ ಬಿಸ್ನೆಸ್ ಕಾರಿಡಾರ್ PRR ಯೋಜನೆ ಅಂತ ಏನು ಹೇಳ್ತೀವಿ ಅದು ಕವರ್ ಮಾಡ್ತಾ ಇದೆ. ಯಾಕಂತಂದರೆ ನಮ್ಮ ರೈತರಿಗೆ ಒಂದು ಒಳ್ಳೆಯ ಮೊತ್ತವನ್ನು ಕೊಟ್ಟರೆ ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರು, ರೈತರು ಕೂಡ ತಮ್ಮ ಭೂಮಿಯನ್ನು ಕಳ್ಕೊಂಡಿದ್ದಕ್ಕೂ ಬೇರೆ ಕಡೆಗೆಲ್ಲಾದರೂ ಇನ್ವೆಸ್ಟ್ ಮಾಡಿಕೊಂಡು ಮಾಡ್ಕೊಳ್ಳೋದಕ್ಕೆ ಸಾರ್ಥಕ ಆಗುತ್ತೆ. ಇವರು ಕೊಡೋದೇನೆ 6 ಕಾಸಿಂದ 3 ಕಾಸಿಗೆ ಕೊಟ್ಟರೆ ಪಾಪ ಇರೋಪರೋ ತುಂಡು ಜಮೀನುಗಳನ್ನ ಕಳ್ಕೊಂಡು ಅವರು ಬೀದಿ ಪಾಲಾಗ್ತಾರೆ. ಆ ಥರ ಆಗಬಾರ್ದು ಅಂತ ಹೇಳಿ ಒಂದು ಒಳ್ಳೆ ಮೊತ್ತವನ್ನು ನಿಗದಿ ಮಾಡಲಿ ಅಂತ ಹೇಳಿ ಸರ್ಕಾರದ ಹತ್ರ ಒಂದು ಸವಿನಯ ಪ್ರಾರ್ಥನೆ ಅಂತಲೇ ತಿಳ್ಕೊಳ್ಳಿ ಅವರು. ಯಾಕಂತಂದರೆ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಏನು ಕೇಳ್ತೀವಿ ಅಂತ ಇದೆ. ಅವರು ಆ್ಯಕ್ಚುಲಿ ಕಳ್ಕೊಂಡು ಆ ಜಮೀನನ್ನು ಅವರು ಮತ್ತೆ ಸಂಪಾದನೆ ಅಂತೂ ಮಾಡೋಕ್ಕಾಗಲ್ಲ, ಅಷ್ಟು ಜಮೀನು ತಗೊಳ್ಳೋದಕ್ಕೂ ಆಗಲ್ಲ. ಆದ್ದರಿಂದ ಸರ್ಕಾರ ಇದ್ರ ಬಗ್ಗೆ ಒಂದು ಗಮನ ಹರಿಸಿ ಒಂದು ಒಳ್ಳೆ ಪರಿಹಾರವನ್ನು ಕೊಡಲಿ, ಮತ್ತು ಅವರಿಗೆ ಏನು ಪುನರ್ವಸತಿಯನ್ನು ಕಲ್ಪಿಸ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅದನ್ನು ಒದಗಿಸ್ಕೊಡ್ಲಿ ಅಂತ ಹೇಳ್ತಾ
ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.